ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತಂದೆಯ ಹಠವೋ ಮಗಳ ಪ್ರೀತಿಯೋ ಭಾಗ 5. ಪೂರ್ಣಾಗೆ ತನ್ನ ಮಗಳು ಏನು ಮಾಡಿಕೊಳ್ಳುತ್ತಾಳೋ ಎಂಬ ಆತಂಕ ಶುರುವಾಯಿತು. ಗಂಡನಿಗೆ ಹೇಳಿದಳು ಕೂಡ, ನೀ ಸುಮ್ಮನಿರೋ, ಎಲ್ಲ ಸರಿಯಾಗಿ ಆಗುತ್ತಿದೆ, ನೀನವಳಿಗೆ ಕೇಳಲಿಕ್ಕೆ ಹೋಗಿದ್ದು ಯಾಕೆ? ನಿಮಗೆ ಮನುಷ್ಯರ ಭಾವನೆಗಳು ಅರ್ಥವಾಗೋದೇ ಇಲ್ಲ ಬಿಡಿ. ನಿಮಗೆ ದುಡ್ಡು ಅಂತಸ್ತು ಅನ್ನೋ ಹುಚ್ಚು ಹಿಡಿದಿದೆ. ನನ್ನ ಮಗಳಿಗೆ ಏನು ತೊಂದರೆ ಆದರೂ ನಾನು ಜೀವಂತ ಇರೋದಿಲ್ಲ ನೋಡಿ ಅನ್ನುತ್ತಾ ಅತ್ತು ಬಿಟ್ಟಳು. ಏನೂ ಆಗೋದಿಲ್ಲ, ಸುಮ್ಮನಿರು ಅಂತ ವಿಶ್ವನಾಥ್ ಹೊರಟು ಬಿಟ್ಟರು. ಅವರ ಜೀವನಾನುಭವ ಅಂದರೆ ಎಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತದೆ. ನಾವು ನಮಗೆ ಸರಿ ಕಂಡದ್ದನ್ನು ಮಾಡುತ್ತಾ ಹೋಗಬೇಕೆನ್ನುವ ವ್ಯವಹಾರಕ್ಕಷ್ಟೇ ಸೀಮಿತವಾದ ಧೈರ್ಯವನ್ನು ಮನೆಗೂ ಅದನ್ನೇ ಅನ್ವಯಿಸಿದ್ದರು. ಈಗ ರಂಜಿತ್ ಮತ್ತು ಸಾಕ್ಷಿ ಮದುವೆಗೆ ಎಲ್ಲ ಸಿದ್ಧತೆ ಆಗಿದೆ. ಮದುವೆಗೆ ಮೊದಲಿನ ತಯಾರಿ ಆಗಿ ಹೆಣ್ಣಿನ ಮನೆಯಲ್ಲಿ ಮದರಂಗಿ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಆಗಿದೆ. ಅಂದರೆ ಇನ್ನು ಈಗ ಬೆಳಗಾಗುತ್ತಲೇ ಮದುವೆ ಸಭಾಂಗಣಕ್ಕೆ ಹೋಗುವುದಷ್ಟೇ ಬಾಕಿ. ಬೆಳಗಿನಿಂದ ಮದುವೆ ಹಾಲ್ಗೆ ಹೋಗುವ ತಯಾರಿ ನಡೆಸುತ್ತಾರೆ. ಊರಿನವರಿಗೆ ಮತ್ತು ಸಂಬಂಧಿಕರಿಗೆಲ್ಲ ವಾಹನದ ವ್ಯವಸ್ಥೆ, ಹೊರಗಿನಿಂದ ಬಂದವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿರುವ ವಿಶ್ವನಾಥ್ ತಮ್ಮ ಅಂತಸ್ತಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿರುತ್ತಾರೆ. ಅದು ಮಾಡಿಕೊಳ್ತಾ ಇರೋದು ಒಬ್ಬ ಗಣ್ಯ ವ್ಯಕ್ತಿಯೊಂದಿಗಿನ ಸಂಬಂಧ. ಇಲ್ಲೂ ಅವರು ವ್ಯವಹಾರಿಕವಾಗಿಯೇ ವಿಚಾರ. ಮಗಳಿಗೆ ಒಳ್ಳೆ ಗಂಡ ರಂಜಿತ್ ಆಗುತ್ತಾನೋ ಅನ್ನೋ ವಿಚಾರ ಅವರ ತಲೆಯಲ್ಲಿ ಸುಳಿಯೋದೇ ಇಲ್ಲ. ಇಂಥದ್ದಕ್ಕೆಲ್ಲ ತುಂಬ ವಿಚಾರ ಮಾಡುವ ವಿಶ್ವನಾಥ್ ತಮ್ಮ ಮಗಳ ಖುಷಿ ಎಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳಲು ಸೋತಿದ್ದು ಅವರ ಜೀವನದ ವಿಪರ್ಯಾಸ. ಎಲ್ಲರೂ ಹಾಲಿಗೆ ಹೋಗಿದ್ದು ಆಯಿತು, ಇನ್ನು ಗಂಡನ್ನು ಎದುರುಗೊಂಬುವ ತಯಾರಿ. ಎದುರಿನ ಜಾಗೆಯಲ್ಲಿ ಏನೋ ಗಡಿಬಿಡಿ ಪ್ರಾರಂಭವಾಯಿತು. ಯಾಕೆ ಏನು ಅಂತ ನೋಡುವಷ್ಟರಲ್ಲಿ 3-4 ವಾಹನಗಳಲ್ಲಿ ಬಹಳಷ್ಟು ಜನ ಬಂದರು. ಎಲ್ಲ ಮದುವೆ ಹಾಲ್ ತುಂಬಿದರು. ಗಂಡಿನ ಕಡೆಯ ಜನರಿರಬೇಕು ಅಂದುಕೊಳ್ಳುವಷ್ಟರಲ್ಲಿ ಕಾರಿನಲ್ಲಿ ಸಿಂಗರಿಸಿದ ಹುಡುಗಿ ಮತ್ತು ಅವಳ ಕಡೆಯವರು ಬಂದರು. ಇದೇನು ಅಂತ ಅರ್ಥವಾಗದ ವಿಶ್ವನಾಥ್ ಮುಂದೆ ಬಂದರು. ವಿಷಯವಿಷ್ಟೇ, ಗಾನವಿ ಅನ್ನೋ ಹುಡುಗಿ ರಂಜಿತ್ನನ್ನು ಪ್ರೀತಿಸಿದ್ದಾಳಂತೆ. ಅವಳೇ ಈಗ ರಂಜಿತ್ನನ್ನು ಮದುವೆ ಆಗ್ತಾಳಂತೆ. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತಗೊಂಡು ಬಂದಿದ್ದಳು. ವಾಹನಗಳಲ್ಲಿ ಬಂದವರೆಲ್ಲರೂ ಅವಳ ಕಡೆಯವರೇ. 2 ಪೊಲೀಸ್ ವ್ಯಾನ್ ಕೂಡ ಬಂದು ನಿಂತಿತ್ತು. ವಿಶ್ವನಾಥ್ ತೀರಾ ನೋವಿನಿಂದ ಪ್ರಸನ್ನರಿಗೆ ಕೇಳಿದರೆ, ನೋಡು ವಿಶ್ವನಾಥ್, ನಾನವನ ಮದುವೆ ವಿಚಾರದಲ್ಲಿ ತಲೆ ಹಾಕುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ರಂಜಿತ್ ಉಂಟು, ನೀವುಂಟು, ಹಾಗಂತ ನಮ್ಮ ಸ್ನೇಹಕ್ಕೇನೂ ಕೊರತೆ ಇಲ್ಲ. ಅದೇ ನನಗೆ ಹುಡುಗಿ ಇದ್ದರೆ ನಾನವಳ ವಿಚಾರಕ್ಕೆ ಬಿಡುತ್ತಿರಲಿಲ್ಲ. ಈಗ ನಾನು ಏನೂ ಮಾತಾಡಲು ಆಗುವುದಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡರು. ವಿಶ್ವನಾಥ್ರಿಗೆ ತಾವು ರಾಮಾರಾವ್ಗೆ ಹೇಳಿದ ಮಾತಿನ ನೆನಪಾಯಿತು. ಇರಲಿ ಅಂತ ನೋವಿನಿಂದಲೇ ರಂಜಿತ್ ಹತ್ರ ಹೋಗಿ ಕೇಳಿದ್ರೆ, ನಿಮಗೆ ನಾನು ಮೊದಲೇ ಹೇಳಿದ್ದೆ, 2 ದಿನದ ನಂತರ ಏನು ತೊಂದರೆ ಇದ್ರೂ ನಿಮ್ಮದೇ ಜವಾಬ್ದಾರಿ ಅಂತ. ಈಗ ನಾನು ನಿಮ್ಮನ್ನೇ ಕೇಳೋದು, ಏನು ಮಾಡಲಿ ನಾನೀಗ ಅಂತ. ನಾನು ಹೇಳುವುದೆಂದರೆ ನೀನವರ ಮೇಲೆ ಕಂಪ್ಲೇಂಟ್ ಮಾಡು. ನೋಡಿ, ನಾನು ಮದುವೆ ಆಗೋದು ಖುಷಿಯಿಂದ ಜೀವನ ಕಳೆಯೋಕ್ಕೆ, ಇಲ್ಲದ ಜಂಜಾಟ ಮಾಡಿ ಮುಂದೆ ತೊಂದರೆ ಆದರೆ ನನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ಆದರೆ ನೀ ಪ್ರೀತಿ ಮಾಡಿದ ವಿಷಯ ಹೇಳಿರಲೇ ಇಲ್ಲ. ತನ್ನ ಮಗಳು ಒಳ್ಳೆ ಮನೆ ಸೇರೋದು ಕೈ ತಪ್ಪುತ್ತಲ್ಲ ಅನ್ನೋ ಸಂಕಟಕ್ಕಿಂತ ಇಂಥ ದೊಡ್ಡ ವ್ಯಕ್ತಿಗಳ ಸಂಬಂಧ ತಪ್ಪುತ್ತಲ್ಲ ಅನ್ನೋ ಒಂದೇ ಚಿಂತೆ. ನಿಮ್ಮ ಹತ್ರ ಪ್ರೀತಿ ಅನ್ನೋ ಶಬ್ದಕ್ಕೆ ಅರ್ಥ ಇದ್ದರೆ ಪ್ರೀತಿ ವಿಷಯ ಹೇಳ್ಬೋದು. ನಿಮ್ಮ ಹತ್ರ ಇರೋದು ಅಂತಸ್ತು ಮಾತ್ರ. ಅದಕ್ಕೆ ನಾನು ನಿಮ್ಮ ಅಂತಸ್ತಿಗೆ ಅಡ್ಡಿ ಇಲ್ಲ ಅಂತ ನಾನು ವಿಚಾರ ಮಾಡಿದೆ. ಮತ್ತೀಗ ಏನು ಮಾಡಲು ತಯಾರಿಲ್ಲ ಯಾಕೆ? ನಾನೀಗ ಮದುವೆ ಆಗೋದು ಯಾವುದು ನನಗೆ ಅನುಕೂಲ ಇದೆಯೋ ಅದನ್ನು ನೋಡೋದು. ತಪ್ಪೇನಿದೆ? ನೀವು ನಿಮ್ಮದೇ ಅನುಕೂಲ ನೋಡಿದ್ದೀರಿ ಹೊರತು ನಿಮ್ಮ ಮಗಳ ಪ್ರೀತಿಯನ್ನಲ್ಲ. ಅದನ್ನೇ ನಾನು ಮಾಡಿದ್ರೆ ಏನು ತಪ್ಪು? ನಾನು ನನ್ನ ಪ್ರೀತಿಯನ್ನು ನೋಡಿ ಏನೂ ಗಲಾಟೆ ಇಲ್ಲದೆ ಗಾನವೀಲನ್ನು ಮದುವೆಯಾಗೋದೇ ಸೂಕ್ತ ಅನಿಸುತ್ತದೆ. ಕೂಡಲೇ ಅಲ್ಲಿಗೆ ಪೂರ್ಣ ಬಂದಳು. ಏನು ಅವಸ್ಥೆ ನಿಮ್ಮದು? ಇದೆಲ್ಲ ಏನು? ನಿಮ್ಮ ರೀತಿಗೆ ಒಂದಿಷ್ಟು ಬೆಂಕಿ ಹಾಕಿ
ಅವರು ಪ್ರೀತಿಸಿದ್ದವರು ಮದುವೆ ಆಗ್ತಾರೆ. ನಮ್ಮ ಮಗಳು ಪ್ರೀತಿಸಿದ್ಲು. ಅನೀಶ್ಗೆ ಮದುವೆ ಮಾಡಿಕೊಟ್ಟರೆ ನಿಮ್ಮ ಗಂಟೇನು ಕರಗಿ ಹೋಗುತ್ತದೆ. ತಲೆಯೇ ಕೆಟ್ಟು ಹೋದಂತೆ ಆಗಿತ್ತು ಪೂರ್ಣಾಳಿಗೆ. ಅಲ್ಲೇ ಅವರ ಮನೆಯಲ್ಲಿ ಒಪ್ಪಿದ್ದಾರೆ ದೊಡ್ಡ ಪಾರ್ಟಿ ಒಳಗಾಕೊಳ್ಳುವ ಅಂತ. ನಿಮ್ಮ ತಲೆ ಪಾರ್ಟಿ. ಈಗ ನನ್ನ ಮಗಳಿಗೆ ಏನು ಮಾಡೋದು? ನಿಮ್ಮ ಪಾರ್ಟಿ ಬೀಟಿ ಅಲ್ಲೇ ಇಟ್ಕೊಳ್ಳಿ, ಮಗಳ ಭವಿಷ್ಯ ನಿರ್ಧಾರ ಮಾಡಿ ಅನ್ನುವಂತೆ ಅತಿ ಸಂಕಟದಿಂದ ಹೇಳಿದಳು. ಏನಾದರೂ ಮಾಡೋಕ್ಕಾಗುತ್ತಾ ನೋಡುವ, ಸ್ವಲ್ಪ ಸಮಾಧಾನ ಮಾಡ್ಕೋ. ಏನು ಸಮಾಧಾನ? ಹುಡುಗನ್ನ ಎದುರುಗೊಂಡು ಅವರೇ ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ. ಅವನು ಸುಮ್ಮನೆ ಇದ್ದಾನೆ, ಮಗಳು ಅಳುತ್ತಾ ಇದ್ದಾಳೆ ಅಂತ ತಾನು ಕಣ್ಣಲ್ಲಿ ನೀರು ತಂದುಕೊಂಡಳು. ಒಳಗಿನಿಂದ ಒಂದು ಕೋಣೆಯಲ್ಲಿ ಇದ್ದ ಸಾಕ್ಷಿ ಫೋನ್ ಮಾಡಿದಳು. ಹೇ ಹನಿ, ಫಸ್ಟ್ ಸ್ಟೇಜ್ ಸಕ್ಸಸ್. ಗೊತ್ತು, ನನ್ನ ಫ್ರೆಂಡ್ ಶರತ್ ಹೇಳಿದ್ದಾನೆ ಎಂದು ಹೇಳಿ ಒಂದು ಫೋನ್ ಕಿಸ್ಕೊಟ್ಟ. ಸಾಕ್ಷಿ ಅದನ್ನು ಸ್ವೀಕರಿಸಿದಂತೆ ಅವಳು ರೆಸ್ಪಾಂಡ್ ಮಾಡಿದಳು. ಈಗ ಏನು ಮಾಡಬೇಕೆಂದು ತೋಚದಾಯಿತು ಮಟ್ಟದ ಮಂಡೆಯಲ್ಲಿ ಮಾತನಾಡೋ ವಿಶ್ವನಾಥರಿಗೆ. ಈಗ ಮದುವೆ ಮಾಡದೇ ಇದ್ರೆ ನಿಮ್ಮ ಅಂತಸ್ತಿಗೆ ಅಡ್ಡಿ ಇಲ್ವಾ? ಏನು ಹಣೆ ಬರಹನಂತೂ. ಎಲ್ಲ ಇದ್ದು ಇರೋ ಒಬ್ಬಳೆ ಮಗಳಿಗೆ ಖುಷಿಯಿಂದ ಇರೋದು ನೋಡೋಕೆ ಆಗಲ್ವಲ್ಲ. ಕೈಯಿಂದ ತಲೆ ಪಡೆದುಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಳು ಪೂರ್ಣ. ದಾರಕ್ಕಿಂತ ಮುಂಚಿನ ಎಲ್ಲ ಶಾಸ್ತ್ರಗಳು ಒಂದೊಂದಾಗಿ ನಡೆಯುತ್ತಲೇ ಇವೆ. ರಂಜಿತ್ ಬೇಕಂತಲೇ ಏನೋ ಮಾಡಿದಂಗೆ ಕಾಣಿಸುತ್ತದೆ. ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಸಾಕ್ಷಿಗೆ ಮಾತಾಡಿಸಿದ್ದರೆ ಇವಳು ಮಾತಾಡಿರಲಿಲ್ಲ ಅಂತ ಸಿಟ್ಟಿಗೆ ಈ ಆಟ ಆಡಿದ್ದಾನೋ ಏನೋ ಅಂತ ತಗ್ಗಿದ ಧ್ವನಿಯಲ್ಲಿ ಹೇಳಿದರೆ ಅದು ಪೂರ್ಣಾಗೆ ಕೇಳಿದ್ದು. ಅವರ ಮನಸ್ಸಿನಲ್ಲಿ ರಂಜಿತ್ ಹೇಳಿದ ತಾನು ಏನು ಮಾಡಬೇಕೆಂದು ಮಾಡುತ್ತೇನೆ, ಅದನ್ನು ಸಾಧಿಸಿಯೇ ತೀರುತ್ತೇನೆ ಎನ್ನುವುದಕ್ಕೆ ಈ ಅರ್ಥವು ಗೋಚರಿಸತೊಡಗಿದ್ದು. ರೀ, ಕಾರಣ ನಂತರ ಹುಡುಕಿ. ಈಗ ವಧು ಅಂತ ಮನೆಯಿಂದ ಹೊರಡಿಸಿದ ಮಗಳಿಗೆ ಯಾರಿಗೆ ಕಟ್ಟುತ್ತೀರಿ ಅದು ವಿಚಾರ ಮಾಡಿ. ನಿಮ್ಮ ದುಡ್ಡು ಅಂತಸ್ತು ಯಾರೂ ಈಗ ನೋಡಲ್ಲ. ನಿಮ್ಮ ಅವಸ್ಥೆ ಊರು ತುಂಬ ತುಂಬಿಬಿಡ್ತಾರೆ. ತನಗೂ ಆಗುವ ಮಗಳಿಗೂ ಎಷ್ಟು ಅವಮಾನ ಆಗುತ್ತೆ ಅಂತ ಹೇಳಿಕೊಂಡಳು. ಅಷ್ಟರಲ್ಲಿ ಪ್ರಸನ್ನ ಕುಮಾರ್ ಮತ್ತು ಪರಿಮಳ ಬಂದು, ಹೀಗಾಗಿದ್ದು ನಮಗೂ ವ್ಯಥೆ ಇದೆ, ನಾವೇನೂ ಮಾಡಲು ಶಕ್ತರಲ್ಲ. ಆದರೆ ಇದ್ದುದರಲ್ಲಿಯೇ ಒಳ್ಳೆಯ ಉಪಾಯವೆಂದರೆ ರಾಮರಾವ್ ಮಗನಿಗೆ ಒಪ್ಪಿಸುವುದು. ಹೀಗೆ ಹೇಳಿದೆ ಅಂತ ತಪ್ಪು ತಿಳಿಯಬೇಡಿ ವಿಶ್ವನಾಥ್. ಇನ್ನು ನಿಮ್ಮಿಷ್ಟ. ಯಾಕಂದರೆ ಅವರಿಬ್ಬರ ನಡುವೆ ಈಗಾಗಲೇ ಒಳ್ಳೆ ಕೆಮಿಸ್ಟ್ರಿ ಇದೆ. ನನ್ನ ಮಗಳಾಗಿದ್ದರೆ ಹೀಗೆಯೇ ಮಾಡುತ್ತಿದ್ದೆ. ಪ್ರಸನ್ನ ಹೇಳುವಾಗ ಪರಿಮಳ ಕೂಡ ಪೂರ್ಣ ಮುಖ ನೋಡುತ್ತಾ ಸರಿ ಅಲ್ವಾ ಎಂದರು. ಪೂರ್ಣ ಅಂತೂ ಹಾಗಾದರೆ ಒಳ್ಳೆಯದೇ ಅಂತ 1000 ದೇವರನ್ನು ಮನದಲ್ಲಿ ನೆನೆದಳು. ಕುಳಿತುಕೊಂಡು ವಿಚಾರ ಮಾಡಿ ಅನ್ನುತ್ತಾ ಮದುವೆ ಮಂಟಪದತ್ತ ನಡೆದರು. ಹೌದು ರೀ, ಕೇಳಿ ನೋಡಿ, ಅವರು ಬಂದಾಗ ನಾವು ಅವಮಾನ ಮಾಡಿದಂತೆಯೇ ಮಾಡಿದ್ದೇವೆ. ಈಗ ಅವರು ಒಪ್ಪಿದರೆ ಅವರಿಗೆ ದೇವರೇ ಬುದ್ಧಿ ಕೊಟ್ಟಂತೆ, ನಮ್ಮೆಲ್ಲರ ಮರ್ಯಾದೆಯೂ ಉಳಿಯುತ್ತದೆ ಅನ್ನುತ್ತಾ ಪೂರ್ಣ ಗಂಡನ ಮುಖ ನೋಡಿದಳು. ಈಗ ಅಂತಸ್ತಿನ ಅಟ್ಟಹಾಸದಲ್ಲಿ ಮನೋರೋಗಿಯಾದ ವಿಶ್ವನಾಥರ ಮನಸ್ಸು ಮರುಗತೊಡಗಿತು. ತಾನೆಂಥ ಹುಚ್ಚಿಗೆ ಒಳಗಾಗಿದ್ದೆ. ಯಾರು ಏನೇ ಹೇಳಿದರೂ ಕೇಳಲು ತಯಾರಿರಲಿಲ್ಲ. ಈಗ ತಾನು ರಾಮರಾವಲ್ಲಿ ಕೇಳಿದರೆ ಅವರು ಒಪ್ಪಿಯಾರೆ ಅನ್ನುವ ದುಗುಡ ಶುರುವಾಯಿತು ಅವರಲ್ಲಿ. ತನ್ನ ಮಟ್ಟದ ಬಗ್ಗೆ ಹೇಳಿ ಅವರಿಗೆ ಅವಮಾನ ಮಾಡಿದ್ದೆ ಅನ್ನುವ ಮುಜುಗರ. ಪ್ರಸನ್ನ ಕುಮಾರ್ರು ತಾವು ಈ ವಿಷಯ ವಿಶ್ವನಾಥರಿಗೆ ಮುಟ್ಟಿಸಿದ್ದಾಗಿ ಅನೀಶ್ನ ಫ್ರೆಂಡ್ ಶರತ್ನಿಗೆ ಹೇಳುತ್ತಾರೆ. ಶರತ್ ಮತ್ಯಾರೂ ಅಲ್ಲ, ರಂಜಿತ್ ಮದುವೆ ಆಗೋ ಗಾನವೀಳ ಅಣ್ಣ. ಅವನು ಸೀದಾ ಆ ವಿಷಯವನ್ನು ಅನೀಶ್ಗೆ ತಿಳಿಸಿದನು. ಅನೀಶ್ ಸಾಕ್ಷಿಗೆ ಮೆಸೇಜ್ ಮಾಡಿದನು. 2nd ಸ್ಟೇಜ್ ಕಂಪ್ಲೀಟ್. ಈಗ ಗಾನವೀಳ ದಾರೆಯ ಸಮಯ ಹತ್ತಿರ ಆಗುತ್ತಿದೆ. ಈಗ ರಾಮರಾವ್ ಮತ್ತು ಗಾಯತ್ರಿ ಮದುವೆಗೆ ಹಾಜರಾದರು. ವಿಶ್ವನಾಥರು ಈಗೇನು ಮಾಡುವುದು ಅಂತ ಮನಸ್ಸಿನಲ್ಲಿಯೇ ವಿಚಾರ ಮಾಡ್ತಾ ಇದ್ದರು. ಅಲ್ಲ ರೀ, ಗಾಯತ್ರಿ ಅವರ ಗಂಡ ಬಂದಿದ್ದಾರೆ ನೋಡಿ. ನೋಡಿದೆ. ಮತ್ತೇನು ವಿಚಾರ ಮಾಡ್ತೀರಿ? ಹೋಗಿ ಹೀಗಾದರೂ ಒಪ್ಪಿಸಿ. ಸಾಕ್ಷಿ ಕೂಡ ಸುಖವಾಗಿ ಇರ್ತಾಳೆ. ಈ ಸಂಬಂಧ ದೇವರೇ ತಪ್ಪಿಸಿದ್ದು. ಸುಮ್ಮನೆ ಹೋಗಿ ಕೇಳಿ, ಬೇರೆ ದಾರಿಯೇ ಇಲ್ಲ. ಈಗ ವಿಶ್ವನಾಥ್ ಅಂದುಕೊಂಡರು.
ಸುಮ್ಮನೆ ಮಗಳು ಹೇಳಿದಂತೆ ಒಪ್ಪಿದ್ರೆ ಎಲ್ಲ ಎಷ್ಟು ಖುಷಿಯಿಂದ ಆಗಿರೋದು. ಎಲ್ಲ ನನ್ನ ಮೂಗಿನ ನೇರಕ್ಕೆ ಇರಬೇಕೆಂದು ಹೀಗೆ ಮಾಡಿಕೊಂಡೆ. ತಮ್ಮ ತಪ್ಪಿನ ಪೂರ್ತಿ ಅರಿವಾಗಿತ್ತು. ನಮಸ್ಕಾರ ರಾಮರಾವ್ ಅವರೇ. ಓ ಬನ್ನಿ, ನಮಸ್ಕಾರ. ಈಗಷ್ಟೇ ಬಂದೆ, ಸ್ವಲ್ಪ ಕೆಲಸ ಇತ್ತು. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ಹೇಗೆ ಕೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಮ್ಮ ಕತೆ ಹೇಳಿ ಈಗ ನೀವು ನಮ್ಮ ಕೈ ಬಿಡಬಾರದು ಅಂದರು. ಓ ಹೀಗಾಯ್ತಾ? ಆದರೆ ಅನೀಶ್ ಯಾಕೋ ಒಂಥರ ಮಾಡ್ತಾ ಇದ್ದಾನೆ. ನಿಜ ಹೇಳಬೇಕು ಅಂದರೆ ಅವನ ಹತ್ರನೇ ಇದ್ದು ಬರೋದಕ್ಕೆ ತಡ ಆಯಿತು. ಹೀಗೆ ಮಾಡಿ, ನೀವು ಹೋಗಿ, ನಮ್ಮ ಮನೆ ಹೇಗೂ ಗೊತ್ತಿದೆ, ಅವನ ಹತ್ರನೇ ಕೇಳಿ. ಯಾಕಂದರೆ ಅವನ ಆರೋಗ್ಯವು ಸ್ವಲ್ಪ ಕೆಟ್ಟಿದೆಯೋ ಅಂತ ನನಗನ್ನಿಸಿತು. ಸರಿ, ನಾವು ಹೋಗಿ ಕೇಳ್ತೇವೆ ಅಕ್ಕ ಅಂತ ಗಾಯತ್ರಿಗೆ ಹೇಳಿದ್ದ ಪೂರ್ಣ ಅವಸರ ಮಾಡಿದಳು. ಸ್ವಲ್ಪ ತಡೆ, ಅಕ್ಷತೆ ಹಾಕಿಯೇ ಹೋಗುವ. ವಿಶ್ವನಾಥ್ ಮನಸ್ಸು ಸ್ವಲ್ಪ ಅಗುರಾಗಿತ್ತು. ಕುಳಿತಲ್ಲಿಂದಲೇ ರಾಮರಾವ್ ಕೈ ಎತ್ತಿ ರಂಜಿತ್ ಪಕ್ಕದಲ್ಲಿ ಇದ್ದ ಶರತ್ಗೆ ತಾನು ಬಂದಿದ್ದೇನೆ ಅಂತ ತಿಳಿಸಿ ಕೈ ಅಲ್ಲಾಡಿಸಿದರು. ಅದರರ್ಥ ವಿಶ್ವನಾಥ್ ತನ್ನನ್ನು ಅನೀಶ್ ಬಗ್ಗೆ ಸಾಕ್ಷಿ ಪ್ರಸ್ತಾಪ ಮಾಡಿದರು. ತಾನು ಅನೀಶ್ನನ್ನು ಕೇಳುವಂತೆ ಹೇಳಿದ್ದೇನೆ ಎಂದು ಅರ್ಥ. ವಿಷಯ ಅನೀಶ್ಗೆ ತಿಳಿದು ಸಾಕ್ಷಿಗೆ ಮೆಸೇಜ್ ಬಂತು. 3rd ಸ್ಟೇಜ್ ಕಂಪ್ಲೀಟ್. ದಾರಿ ಮುಗಿಯಿತು. ಹುಡುಗನ ಡ್ರೆಸ್ಸಿಂಗ್ ರೂಮಿನಲ್ಲಿ ಸಾಕ್ಷಿ ಕುಳಿತಿದ್ದಳು. ಯಾಕಂದರೆ ಹುಡುಗಿಯ ಡ್ರೆಸ್ಸಿಂಗ್ ರೂಮ್ ಗಾನವಿಗೆ ಬಿಟ್ಟುಕೊಡಲಾಗಿತ್ತು. ಈಗ ರಂಜಿತ್ ಡ್ರೆಸ್ ಬದಲಿಸಲು ಅಲ್ಲಿ ಬರುವ ಸಮಯ. ಅದಕ್ಕೆ ಹೊರಬಂದಳು. ಸೀದಾ ಅಪ್ಪ ಅಮ್ಮ ಇದ್ದಲ್ಲಿ ಬಂದಳು. ವಿಶ್ವನಾಥ್ ಪೂರ್ಣ ಅನೀಶ್ನ ಮಾತಾಡಿಸಲು ಹೊರಟು ನಿಂತಿದ್ದರು. ಪ್ರಸನ್ನರಿಗೆ ವಿಷಯ ತಿಳಿಸಿದರು. ಸರಿ, ಆದಷ್ಟು ಬೇಗ ಬನ್ನಿ. ಮದುವೆ ಊಟ ಮಾಡಿ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಹಾಗೆ ನಿಮ್ಮ ನಡುವೆ ವ್ಯತ್ಯಾಸ ಬಂದರೆ ಖಂಡಿತವಾಗಿಯೂ ಅದು ಸರಿ ಹೋಗುವಂತೆ ನೋಡಿಕೊಳ್ಳುವ ಭರವಸೆ ನಾನು ಕೊಡುತ್ತೇನೆ. ಪ್ರಸನ್ನ ಕುಮಾರರು ಪೂರ್ತಿ ಭರವಸೆ ಕೊಟ್ಟರು. ತಮ್ಮ ಮಗನ ವಿಷಯದಲ್ಲಿ ಏನೂ ಹೇಳಲಾರದವರು ರಾಮರಾವ್ ಮಗನ ವಿಷಯದಲ್ಲಿ ಅದು ಹೇಗೆ ಭರವಸೆ ಕೊಡುತ್ತಾರೆ ಎನ್ನುವುದು ಅವರಿಗೆ ತಲೆಬುಡ ಅರ್ಥವಾಗಲಿಲ್ಲ. ಈಗ ಸಾಕ್ಷಿಗಳನ್ನು ಕರೆದುಕೊಂಡೇ ಅನೀಶ್ನಲ್ಲಿ ಬಂದರು. ಯಾರು ನೀವು? ಕೇಳುತ್ತಾ ಪ್ರಶ್ನಾರ್ಥಕವಾಗಿ ನೋಡಿದ. ಒಮ್ಮೆ ಎಲ್ಲರೂ ತಬ್ಬಿಬ್ಬಾದರು. ಅನೀಶ್ಗೆ ಗುರುತು ಹಿಡಿಯುವುದು ಆಗುತ್ತಿರಲಿಲ್ಲ. ಪೂರ್ಣಗೆ ಅವನು ತಮಾಷೆ ಮಾಡುತ್ತಿದ್ದಾನೆನ್ನೋ ಎನ್ನಿಸಿ, ಯಾಕೆ ಅನೀಶ್, ನಮ್ಮ ಗುರುತು ನಿಜವಾಗಿಯೂ ಸಿಕ್ಕುತ್ತಿಲ್ಲವೋ? ಅದೇ ನಾನು ಕೇಳೋದು. ಅಪ್ಪ ಅಮ್ಮ ಎಲ್ಲೋ ಹೊರಗೆ ಹೋಗಿದ್ದಾರೆ. ಅವರು 4 ಗಂಟೆಗೆ ಬರುತ್ತಾರೆ, ಆಗ ಬನ್ನಿ ಎನ್ನುತ್ತಾ ನನ್ನ ಮುದ್ದು ಮದುವೆ ಆದ್ಲು. ನಾನು ಮಾತ್ರ ಒಬ್ಬನೇ. ಏನು ಮಾಡಲಿ, ನಾನು ಮಾತ್ರ ಒಬ್ಬನೇ ಅಂತ ಅಳಲು ಶುರುಬಿಟ್ಟ. ಪೂರ್ಣಗೆ ಅನ್ನಿಸಿತು, ಇವನಿಗೆ ಪಾಪ ಮಗಳ ಹುಚ್ಚೆ ಹಿಡಿದಿದ್ಯಾ? ಅಯ್ಯೋ, ಹೀಗೇನು ಮಾಡೋದು? ಅವಳು ವಿಶ್ವನಾಥ್ ಮುಖ ನೋಡಿದಳು. ಅಷ್ಟರಲ್ಲಿ ಅಪ್ಪ ಅಮ್ಮನಿಗೆ ಕಾಣದಂತೆ ಥಮ್ಸಪ್ ಮಾಡಿದಳು. ಒಳ್ಳೆ ಆ್ಯಕ್ಟಿಂಗ್ ಮಾಡುತ್ತೀಯಾ ಅಂತ. ಅದನ್ನು ನೋಡಿದರೂ ಅವನು ರೆಸ್ಪಾಂಡ್ ಮಾಡಲಿಲ್ಲ. ವರೆವಾ, ನನಗೂ ಮಂಗ ಮಾಡ್ತಾ ಇದ್ದಾನೆ ಅಂತ ಸಾಕ್ಷಿಳಿಗೆ ಅನ್ನಿಸಿತು. ವಿಶ್ವನಾಥರೇ, ಅಲ್ಲ ಅನೀಶ್, ನಿಂಗೆ ಸಾಕ್ಷಿ ಗೊತ್ತಿಲ್ವಾ? ಯಾರು? ನನ್ನ ಮುದ್ದು ಬಗ್ಗೆನಾ? ಹಾಂ, ಅವಳೇ. ಅಯ್ಯೋ, ನೀವೇನು ಕೇಳ್ತೀರಿ? ಅವಳು ಯಾರದೋ ಕೂಡ ಮದುವೆ ಆಗಿ ಹೋದ್ಲು ಸರ್ ಅಂತ ಅಳಲು ಶುರು ಮಾಡಿದನು. ಸಾಕ್ಷಿ ಮುಂದೆ ಬಂದು, ನಾನು ಯಾರು ಗೊತ್ತಿಲ್ವಾ? ದೇವ್ರೆ, ಯಾರೋ ಬಂದು ನಿಂತು ನಾನು ಯಾರು ಅಂದರೆ ನಂಗೆ ಗೊತ್ತಾ? ಅನೀಶ್ ತೀರಾ ಸಹಜವಾಗಿ ಹೇಳಿದನು. ಅಪ್ಪ, ಇದು ನನ್ನ ಅನಿ ಅಲ್ಲ, ತಪ್ಪಿ ಬಂದಿದ್ದೇವೆ, ನಾವು ಹೋಗುವ. ಸಾಕ್ಷಿ ಅವನಿಗೆ ಕೆರಳಿಸಲು ನೋಡಿದಳು. ಅವನು ಸುಮ್ಮನೆ ಇದ್ದನು. ಹೋಗಿ ರಂಜಿತ್ ಅಣ್ಣಂಗೆ ಹೇಳ್ತೀನಿ ನೋಡು ಅನ್ನುತ್ತಲೇ, ಇಲ್ಲ ಇಲ್ಲ, ನನಗೆ ಗುರುತು ಸಿಕ್ಕಿತು, ನೀನು ಮುದ್ದು, ಇದು ನಿನ್ನ ಅಪ್ಪ ಅಮ್ಮ. ಇಲ್ಲಿ ರಂಜಿತ್ ಅಣ್ಣಂಗೆ ಅನ್ನೋಕ್ಲು ವಿಶ್ವನಾಥ್ ಕೂಡಲೇ ಗ್ರಹಿಸಿಬಿಟ್ಟರು. ನಿಂಗೆ ರಂಜಿತ್ ಅಣ್ಣ ಹೇಗೆ ಆಗ್ತಾನೆ? ಅಲ್ಲ ಅಪ್ಪ, ಈಗ ನಾನೇನು ಅವನನ್ನು ಮದುವೆ ಆಗಿಲ್ಲ ಅಲ್ವಾ? ಹೇ ಸಾಕ್ಷಿ, ನಾನು ನಿನ್ನಪ್ಪ, ತಿಳ್ಕೊ. ನಿನ್ನ ಪ್ರತಿ ಮಾತು ನನಗೆ ಅರ್ಥ ಆಗುತ್ತೆ. ರಂಜಿತ್ಗೆ ಹೇಳ್ತೇನೆ ಅಂದರೆ ಅನೀಶ್ಗೆ ಹೇಗ್ದಮ್ ಎಲ್ಲರ ಗುರುತು ಹೇಗೆ ಸಿಗುತ್ತದೆ? ಅಂದರೆ ಇಲ್ಲಿ ನೀವೆಲ್ಲ ಸೇರಿ ಏನೋ ಆಟ ಹೂಡಿದ್ದೀರಿ, ನಮಗೆ ದೊಡ್ಡವರಿಗೆ ಮಂಗ ಮಾಡ್ತಾ ಇದ್ದೀರಿ. ಇಲ್ಲ ಅಪ್ಪ, ಇದರಲ್ಲಿ ಎಲ್ಲ ದೊಡ್ಡವರು ಇದ್ದಾರೆ, 2 ಚಿಕ್ಕ ಮಕ್ಕಳು ಇಲ್ಲ. ಅವರು ನೀವೇಯ, ನನ್ನಪ್ಪ ನನ್ನಮ್ಮ ಅಂತ ಮನಸ ನಕ್ಕಳು ಸಾಕ್ಷಿ. ಈಗ ವಿಶ್ವನಾಥ್ ಸಡಿಲ ವ್ಯಕ್ತಿಯಾಗಿ ಈ ತಮಾಷೆಗೆ ಖುಷಿಪಟ್ಟರು. ಏಕೆಂದರೆ
ಎಲ್ಲರೂ ಸೇರಿ ಮಾಡಿದ ಡ್ರಾಮಾ ತಮ್ಮನ್ನಷ್ಟೇ ಬಿಟ್ಟು, ಅದು ತನ್ನ ಮಗಳ ಪ್ರೀತಿಯನ್ನು ಕಾಯುವುದಕ್ಕೆ. ಅಲ್ಲ, ಮತ್ತೆ ರಂಜಿತ್ ಮದುವೆ ವ್ಯವಸ್ಥೆ ಬಗ್ಗೆ ಹಾಗೆ ಸುಳ್ಳಕ್ಕೆ ಹೇಳಬೇಕಿತ್ತು. ಅವನೆಲ್ಲಿ ಸುಳ್ಳು ಹೇಳಿದ್ದಾನೆ ಅಪ್ಪ? ಅವನು ನನ್ನ ಮದುವೆ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತು ನಮ್ಮ ಮನೆಗೆ ಬಂದಾಗ ಕೇವಲ ನನ್ನ ಹತ್ರ ಮಾತಾಡಿ ಹೋಗಿದ್ದ. ಅವನು ಕಾಲೇಜ್ ಡೇ ಅಲ್ಲೂ ನನ್ನ ಹತ್ರ ಇದೆ ನನ್ನ ಅನೀಶ್ ಪ್ರೀತಿ ವಿಷಯ ಕೇಳೋಕೆ ಅಂದರೆ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ಅಂತ ಹೇಳಲಿಕ್ಕೆ ಬಂದಿದ್ದ. ಯಾಕಂದರೆ ಅನೀಶ್ನ ಫ್ರೆಂಡ್ ಶರತ್ ಗಾನವೀಳ ಅಣ್ಣ. ರಂಜಿತ್ ಮದುವೆ ಮೊದಲೇ ಗೊತ್ತಾಗಿತ್ತು. ಇದೊಂದು ಅದಕ್ಕೆ ಸೇರಿಸಿದ ನಾಟಕ ಅಷ್ಟೇ. ಅನಿಗೆ ಮೊದಲೇ ಗೊತ್ತಿತ್ತು. ನೀವು ಯಾರೇ ಕೂಡ ನನ್ನ ಮದುವೆ ಮಾಡದಂತೆ ತಡೆಯುವ ಕೆಲಸ ರಂಜಿತ್ತೇ ಆಗಿತ್ತು. ಅದನ್ನೇ ಅವನು ಹೇಳಿದ್ದು. ನನಗೆ ಒಮ್ಮೆ ಏನಾದರೂ ಮಾಡಬೇಕೆನಿಸಿದರೆ ಮಾಡಿಯೇ ಮಾಡುತ್ತೇನೆ ಅಂತ. ಪೂರ್ಣಗೆ ಹಾಗೂ ಹೀಗೂ ಮಗಳಿಗೆ ಅವಳ ಆಸೆಯಂತೆಯೇ ಎಲ್ಲ ಆಗಿದ್ದು ತುಂಬ ಖುಷಿ ತಂದಿತ್ತು. ಆದರೆ ಮದುವೆ ಮುಹೂರ್ತ ಆಗಿ ಹೋಗಿತ್ತು. ಸಾಕ್ಷಿಗಳನ್ನು ವಧು ಅಂತ ಮನೆಯಿಂದ ಹೊರಡಿಸಿ ಆಗಿದೆ. ಹೀಗೇನು ಮಾಡುವುದು ಅಂತ ಪೂರ್ಣ ಮನದಲ್ಲೇ ಯೋಚಿಸುತ್ತಿದ್ದದ್ದನ್ನು ಅಂದಾಜಿಸಿದ ಅನೀಶ್ ಹೇಳಿದ. ನಿಮ್ಮ ಪರವಾಗಿ ಮದುವೆಯ ಎಲ್ಲ ವ್ಯವಸ್ಥೆಯನ್ನು ಅಪ್ಪ ಆಗಲೇ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಮದುವೆಗೆ ಬರಲು ತಡ ಆಯಿತು. ಇವತ್ತು ಗೋಧೂಳಿ ಸಮಯದಲ್ಲಿ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಹಾಲಿನಲ್ಲಿ? ವಿಶ್ವನಾಥ್ ಕೇಳಿದರು. ನಮ್ಮ ಕೆರೆ ದಂಡೆ ಪಕ್ಕದಲ್ಲಿ ಭರ್ಜರಿಯಾಗಿ ವ್ಯವಸ್ಥೆ ಮಾಡಿಸಿದೆ, ಅನೀಶ್ ಹೇಳಿದನು. ಅನಿ, ವಾವ್, ನಿನ್ನ ಟೇಸ್ಟ್ ಬೆಸ್ಟ್ ಇದೆಯೋ? ಯಾಕೆ ಮುದ್ದು, ಅದು ನಿನ್ನ ಟೇಸ್ಟ್ ಕೂಡ ಅಲ್ವಾ? ಇಬ್ಬರೂ ನಕ್ಕರು. ಅನಿ, ನೀ ಹೇಳಿದ್ದು ನಿಜ. ಈ ಕೆರೆ ದಂಡೆ, ನೀನು, ನಿನ್ನ ನಡುವಿನ ಮಾತು ಮತ್ತು ಈ ತಂಗಾಳಿಗೆ ಸತ್ಯ. ಇದೇ ನಿಜವಾದ ಜೀವನ. ಈ ಮಾತು ನಾನು ಒಪ್ಪುತ್ತೇನೆ. ಅಂತೂ ನನ್ನ ಮಾತು ಒಮ್ಮೆ ಒಪ್ಪಿದೆ ಅಂತ ಆಯಿತು. ಒಪ್ಪಿದ್ದು ನಿನ್ನ ಖುಷಿ ಮಾಡೋಕ್ಕೆ ಅಷ್ಟೇ. ಮತ್ತೆ ಕಾಲೆಳೆದಳು. ಮತ್ತೆ ನಿಜವಾಗಿ ಅಂತೆ? ಒಟ್ಟಾರೆ ನೀ ಖುಷಿ ಇದ್ರೆ ಅದೇ ನನ್ನ ಖುಷಿ, ಅದಕ್ಕೆ ಅಂತ ನಕ್ಕಿದ್ದಕ್ಕೆ ಅನೀಶ್ನು ನಕ್ಕ. ವಿಶ್ವನಾಥರಿಗೆ ಇಷ್ಟು ಖುಷಿಯಾಗಿ ತನ್ನ ಮಗಳು ಇರೋದನ್ನು ತಪ್ಪಿಸಿ ಬಿಡುತ್ತಿದ್ದೇನಲ್ಲ. ಈ ನನ್ನ ಅಂತಸ್ತಿನ ಹೊಚ್ಚಿನ ಕಾರಣ ಇನ್ನೆಂದೂ ಈ ಅಂತಸ್ತು ತಲೆಯಲ್ಲಿ ತಗಲೋದೇ ಇಲ್ಲ ಅಂತ ಮನಸ್ಸಿನಲ್ಲಿಯೇ ಶಪಥ ಮಾಡಿದರು. ಅನೀಶ್ ಮತ್ತು ಸಾಕ್ಷಿ ಶೇಕ್ ಹ್ಯಾಂಡ್ ಮಾಡಿದರು. ಆಲ್ ಸ್ಟೇಜಸ್ ಸಕ್ಸಸ್, ಮಿಷನ್ ಸಕ್ಸಸ್ ಅಂದರು ಕಣ್ಣು ಮಿಟುಕಿಸುತ್ತಾ. ಎಲ್ಲರೂ ರಂಜಿತ್ ಮದುವೆಗೆ ಹೋದರು, ಅನೀಶ್ ಸಹಿತ. ಮೊದಲು ಬೇಕಂತಲೇ ಅನೀಶ್ ಮನೆಯಲ್ಲೇ ಉಳಿದಿದ್ದ. ಸಂಜೆ ಗೋಧೂಳಿ ಸಮಯಕ್ಕೆ ಅನೀಶ್ ಸಾಕ್ಷಿ ಮದುವೆ ತುಂಬ ವಿಜೃಂಭಣೆಯಿಂದ ನೆರವೇರಿತು. ಅವರ ಪ್ರೀತಿಯ ಬೀಜದ ಚಿಕ್ಕ ಮಾವಿನ ಮರಕ್ಕೆ ಪೂರ್ತಿ ಲೈಟಿಂಗ್ ಮಾಡಲಾಗಿತ್ತು. ಅವರು ಹೋಗಿ ಮರಕ್ಕೆ ನಮಿಸಿದರು. ನಂತರ ಮರಕ್ಕೆ ಅಪ್ಪಿಕೊಂಡರು. ಅದಕ್ಕೆ ತಿಳಿಯಿತು ಎಂಬಂತೆ ಎಲೆಗಳನ್ನು ಅಲ್ಲಾಡಿಸಿ ಸಂತೋಷ ಸೂಚಿಸಿತು. ಪ್ರೀತಿಯ ಬೀಜ ಫಲ ಕೊಟ್ಟಿತು. ರಂಜಿತ್ ಮದುವೆ ಬೇಗ ಆದರೂ ಮೊದಲ ರಾತ್ರಿಗೆ ತುಂಬ ಹೊತ್ತು ಕಾಯಬೇಕಿತ್ತು. ಇವರದ್ದು ಮದುವೆ ಆದ ಕೂಡಲೇ ಮೊದಲ ರಾತ್ರಿ. ಅದಕ್ಕಂತಲೇ ಅನೀಶ್ ಗೋಧೂಳಿ ಮುಹೂರ್ತ ಆರಿಸಿದ್ದನೇನೋ. ಎಲ್ಲರ ಆಶೀರ್ವಾದದಿಂದ ಅನೀಶ್ ಮತ್ತು ಸಾಕ್ಷಿ ಮದುವೆ ಸಂತೋಷವಾಗಿ ನಡೆಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.